ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚೌಡಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ. ಕೊಪ್ಪಳ ಮತ್ತು ಭಾಗ್ಯನಗರ ಮಧ್ಯೆ ಒಂದು ರಸ್ತೆ ಇದೆ. ಅದು ಸುಮಾರು ಒಂದು ಅರ್ಧ ಕಿಲೋಮೀಟ್ರ್. ಅಂದರೆ ಭಾಗ್ಯನಗರದಿಂದ ಮತ್ತು ಕೊಪ್ಪಳಕ್ಕೆ ಇರುವಂಥ ದೂರ ಕೇವಲ ರೈಲ್ವೆ ಹಳಿ ಮಾತ್ರ. ಆದರೆ ಕೊಪ್ಪಳ ಮತ್ತು ಭಾಗ್ಯನಗರದ ಮಧ್ಯೆ ಸುಮಾರು ರೈಲ್ವೆ ಬ್ರಿಡ್ಜಿನಿಂದ ಹಿಡಿದು ಭಾಗ್ಯನಗರ ಸಂಪರ್ಕ ಕಲ್ಪಿಸುವ 1 ಕಿಲೋಮೀಟ್ರಷ್ಟು ಒಂದು ರಸ್ತೆ ಇದೆ. ಆ ರಸ್ತೆ ಸದಾ ಗುಂಡಿಮೆಯಾಗಿರುತ್ತೆ. ಮತ್ತು ಅಲ್ಲಿ ಹೇಳುವಂಥ ಪ್ರಕಾರ ಈಗ ರೈಲ್ವೇದಿಂದ ಬಂದಿರುವಂಥ ಪಡಿತರ ಧಾನ್ಯ ಆಗಿರ್ಬೋದು ಮತ್ತು ಗೂಡ್ಸ್ ಏನಿದೆ ಅದುಗಳೆಲ್ಲವೂ ಅದೇ ರಸ್ತೆ ಮೇಲೆ ಹೋಗ್ತಾ ಇರೋ ಕಾರಣಕ್ಕಾಗಿ ಆಳ ಎತ್ತರದ ಮತ್ತು ಸಂಪೂರ್ಣವಾಗಿ ಗುಂಡಿಮೆಯವಾಗಿರುವಂಥ ರಸ್ತೆ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಜೊತೆಗೆ ಇಡೀ ಭಾಗ್ಯನಗರ ಮತ್ತು ಕೊಪ್ಪಳದಲ್ಲಿ ಅಲ್ಲಲ್ಲಿ ಎಲ್ಲ ಕಡೆಯೂ ಗುಂಡಿಮೈಗೆ ಇರುವಂಥ ರಸ್ತೆ ಇದೆ. ಆದರೆ ಇಂಥ ರಸ್ತೆಗಳನ್ನು ಮುಚ್ಚೋದಕ್ಕೆ ಮುಖ್ಯಮಂತ್ರಿಗಳೇ ಬರಬೇಕಾ ಅನ್ನೋವಂಥ ಪ್ರಶ್ನೆ ಈಗ ಉತ್ತರ ಅಕ್ಟೋಬರ್ 2ಕ್ಕೆ ಕೊಪ್ಪಳ ಜಿಲ್ಲೆಗೆ ಸುಮಾರು 555 ಕೋಟಿ ರೂಪಾಯಿ ಯೋಜನೆಗೆ ಶಂಕುಸ್ಥಾಪನೆ ನೀಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಪ್ಪಳಕ್ಕೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಭಾಗ್ಯನಗರದಲ್ಲಿ ಹಲವು ವರ್ಷಗಳಿಂದ ನೆನಗುದಿಗೆ ಬಿದ್ದಿರುವಂಥ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇಡೀ ರಸ್ತೆಯನ್ನು ಈಗ ಅಭಿವೃದ್ಧಿಪಡಿಸ್ತಾರೆ. ಇವತ್ತಿನ ದಿವಸ ಕೊಪ್ಪಳ ಮತ್ತು ಭಾಗ್ಯನಗರ ಅಂದರೆ 2 ಅವಳಿ ನಗರಗಳಿವು. ಈ ಅವಳಿ ನಗರದಲ್ಲಿ ಮುಖ್ಯವಾಗಿರ್ತಕ್ಕಂಥ ಜನಸಾಗರ, ಸಾಕಷ್ಟು ಜನ ಮತ್ತು ವಾಹನಗಳು ಸಿಕ್ಕಾಪಟ್ಟಿ ಓಡಾಡ್ತಾವೆ. ಆಮೇಲೆ ಮುಖ್ಯವಾಗಿರ್ತಕ್ಕಂಥ ಅಕ್ಕಿ ಲಾರಿಗಳು ವಾಗಿನವ್ರು ಭಾಳ ಸಿಕ್ಕಾಪಟ್ಟಿ ಒಂದು ಗಾಡಿ ಬರ್ತಾವೆ ಇಲ್ಲಿ ಸರ್. ಇಲ್ಲಿ ಆ ಉದ್ದೇಶದಿಂದ ಇಲ್ಲಿ ನಮ್ಗೆ ತಾತ್ಕಾಲಿಕ ಈ ರೋಡ್ ಮಾಡೋದ್ರಿಂದ ನಮ್ಗೆ ಅರ್ಥಿಲ್ಲ. ಈ ಪರ್ಮನೆಂಟಾಗಿ ನಮ್ಗೆ CC ರೋಡ್ ಮಾಡಿದ್ರಪ್ಪ ಅಂದ್ರೆ ಇದು ರೋಡು ಶಾಶ್ವತವಾಗಿ ಉಳಿಯೋಕೆ ಸಾಧ್ಯ ಐತಿ. ಈಗಾಗಲೇ 4-5 ಸರಿ ಈ ರೋಡನ್ನು ತಾತ್ಕಾಲಿಕವಾಗಿ ಮಾಡಿದ್ದಾರೆ. ಇವತ್ತು ಮಾಡಿದ್ರು ಸಹಿತ ಅದು 8 ದಿನ 15 ದಿನ ಕಿತ್ಕೊಂಡು ಹೋಯ್ತು. ಈಗ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬರುವ ದೃಷ್ಟಿಯಿಂದ ಈಗ ತಾತ್ಕಾಲಿಕವಾಗಿ ಮತ್ತೆ ಮಾಡ್ತಾಯಿದ್ದಾರೆ. ಇದು ಮತ್ತೆ ಕಿತ್ತೋಗುತ್ತೆ. ಅದಕ್ಕೆ ಮಾನ್ಯ ನಮ್ಮ ಜನಪ್ರಿಯ ಶಾಸಕರು 3 ಬಾರಿ ಶಾಸಕರಿದ್ದಾರೆ, ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಮ್ಮ ಶಾಸಕರು ಭಾಗ್ಯನಗರ ಮತ್ತು ಕೊಪ್ಪಳಕ್ಕೆ ಮುಖ್ಯವಾಗಿರ್ತಕ್ಕಂಥ ಈ ರಸ್ತೆಯನ್ನು ಶಾಶ್ವತವಾಗಿ ಉಳಿಯುವಂಥದ್ದು ಒಂದು CC ರೋಡ್ ಮಾಡಿ ಕೊಟ್ಟರೆ ಈ ಭಾಗದ ಜನರಿಗೆ ಒಳ್ಳೆಯ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ಮ ಮಾನ್ಯ ಶಾಸಕರಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಈಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ. ಅವತ್ತಿನ ದಿವಸ ನಾವು ಈ ಭಾಗ್ಯನಗರಕ್ಕೆ ಸಾಕಷ್ಟು ಯೋಜನೆಗಳು ಬೇಕಾಗಿದೆ. ಇವತ್ತು ಕುಡಿಯೋ ನೀರಿನ ಸಮಸ್ಯೆ, ಉಪನೀರು ಬರ್ತಾಯಿದ್ವಿ. ಇವತ್ತು ನಮ್ಗೆ ಭಾಗ್ಯನಗರ ಸಾಕಷ್ಟು ವಾರ್ಡ್ಗಳಲ್ಲಿ ಉಪನೀರನ್ನು ನಾವು ಕುಡಿತಾ ಇದ್ವಿ. 19 ವಾರ್ಡಿನಲ್ಲಿ ನಾವು ಉಪನೀರು ಕೊಡ್ತಾಯಿದ್ವಿ. ಇವತ್ತು ನಮಗೆ ಶಾಶ್ವತವಾಗಿ ನೀರು ವ್ಯವಸ್ಥೆ ಬೇಕು. ನಮ್ಮ ಮಗ್ಲಿ ತುಂಗಭದ್ರಾ ನದಿ ಇರೋದ್ರಿಂದ ಈಗ ತುಂಗಭದ್ರಾ ನದಿ ನೀರು ಈಗಾಗಲೇ ನಮ್ಮ ಕೊಪ್ಪಳಕ್ಕೆ ಬರ್ತಾಯಿದೆ. ಇವತ್ತು ನಮ್ಮ ಭಾಗ್ಯನಗರಕ್ಕೆ ಬಂದಿಲ್ಲ. ಅದಕ್ಕೆ ಮಾನ್ಯ ಶಾಸಕರು ನಮಗೆ ತುಂಗಭದ್ರಾ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ. ಈ ಮುಖ್ಯ ರಸ್ತೆಯನ್ನು ತಕ್ಷಣವಾಗಿ ಇದು ಮಾನ್ಯ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿ ಹೋದ ತದನಂತರ ಇದಕ್ಕೆ ಒಂದು CC ರೋಡ್ ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ಮ ಶಾಸಕರಲ್ಲಿ ನಾನು ವಿನಂತಿ ಮಾಡ್ಕೊತಿದ್ದೀನಿ. ಇಲ್ಲಿ ಜನ ಹೇಳೋದಂತ ಹೇಳಿದ್ರೆ, ಹಾಗಾದರೆ ಇಲ್ಲಿವರೆಗೂ ಜನರ ಬೇಡಿಕೆಗೆ ಈಡೇರಿಸ್ತದೆ. ಈ ರೀತಿ ಪ್ರತಿ ಇದಕ್ಕೂ ಮುಖ್ಯಮಂತ್ರಿಗಳೇ ಬಂದು ಉದ್ಘಾಟನೆ ಮಾಡೋದಾಗಿದ್ದರೆ ಮುಖ್ಯಮಂತ್ರಿಗಳು ಪ್ರತಿ 2 ತಿಂಗಳಕ್ಕೊಮ್ಮೆ 3 ತಿಂಗಳಕ್ಕೊಮ್ಮೆ ಈ ಭಾಗದಲ್ಲಿ ಬರಲಿ, ಹಾಗಾದರೆ ಅಭಿವೃದ್ಧಿ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಇಲ್ಲಿ ಅವರು ಜನಪ್ರತಿನಿಧಿಗಳ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಅಂದರೆ ಈ ರಸ್ತೆಗಳನ್ನು ಅಭಿವೃದ್ಧಿಪಡಿಸಬೇಕಾಗಿದ್ದು ಮುಖ್ಯಮಂತ್ರಿಗಳಲ್ಲ, ಇಲ್ಲಿ ಜನಪ್ರತಿನಿಧಿಗಳನ್ನು ನೋಡಬೇಕು ಮತ್ತು ಜನರಿಗೆ ಅನುಕೂಲವಾಗುವಂಥ ರಸ್ತೆಗಳನ್ನು ನಿರ್ಮಿಸಬೇಕು. ಕೊಪ್ಪಳ ಮತ್ತು ಭಾಗ್ಯನಗರಕ್ಕೆ ದಿನಂಪ್ರತಿ ಸಾವಿರಾರು ಜನ ಓಡಾಡುವಂಥ ಈ ರಸ್ತೆ ಸುಮಾರು ವರ್ಷಗಳಿಂದ ಪೂರ್ತಿ ಹದಗೆಟ್ಟೋಗಿತ್ತು. ಇಲ್ಲಿ ಒಂದು ವ್ಯಾಗಿನ್ ಲಾರಿಗಳು ಓಡಾಡೋದ್ರಿಂದ ಪೂರ್ತಿ ರಸ್ತೆ ಹದಗೆಟ್ಟಿದ್ದು. ಈ ರೀತಿ ಮಾಧ್ಯಮಗಳಲ್ಲಿ ಎಷ್ಟೋ ರೀತಿ ವರದಿಗಳನ್ನು ಮಾಡಿದ್ದೇವೆ. ನಮ್ಮ ಕೊಪ್ಪಳ ಜನಪ್ರಿಯ ಶಾಸಕರ 3 ಬಾರಿ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಹಿಟ್ನಾಳ್ ಅವರು 6 ತಿಂಗಳು 3 ತಿಂಗಳಿಗೊಮ್ಮೆ ಕೊಪ್ಪಳ ಭಾಗ್ಯನಗರಕ್ಕೆ ರಸ್ತೆಗೆ ಬರ್ತಾರೆ. ಆದರೆ ಈಗ ನಾಳೆ 6ನೇ ತಾರೀಕು CM ಸಿದ್ದರಾಮಯ್ಯ ಸಾಹೇಬರು ಭಾಗ್ಯನಗರದ ಇಂದಿರಾ ಕ್ಯಾಂಟೀನ್ ಓಪನಿಂಗ್ ಮಾಡ್ಲಿಕ್ಕೆ ಬರ್ತಾರೆ ಅಂತೇಳಿ ತಾತ್ಪೂರ್ತಿಕವಾಗಿ ಒಂದು ವಾರ 15 ದಿವಸ ಮಟ್ಟಿಗೆ ಒಂದು ರಸ್ತೆಯನ್ನು ಈಗ ಮಾಡ್ತಾ ಇದ್ದಾರೆ. ಇದು ನಮಗೆ ಯಾವುದೇ ರೀತಿ ಮನಸ್ಸಿಗೆ ತೃಪ್ತಿ ಇಲ್ಲ. ಇಲ್ಲಿ ಒಂದು ಸಿಮೆಂಟ್ ರಸ್ತೆ, ಗಟ್ಟಿಮುಟ್ಟಾದ ರಸ್ತೆಯನ್ನು ಮಾಡಬೇಕು. ಅದೇ ರೀತಿ ಭಾಗ್ಯನಗರದಲ್ಲಿ ಸಹಿತ ಸುಮಾರು ರಸ್ತೆಗಳು, ಪ್ರಮುಖ ರಸ್ತೆಗಳು ಅವರು ಎಲೆಕ್ಷನ್ ಬಂದಾಗ ಬಂದು ಭೂಮಿ ಪೂಜೆ ಮಾಡಿ ಹೋಗ್ತಾರೆ ವಿನ ಯಾವುದೇ ರೀತಿ ಕಾಮಗಾರಿಗಳು ಇವತ್ತಿಗೂ ಆಗ್ತಾ ಇಲ್ಲ. ಬರೀ ಗ್ಯಾರಂಟಿ ಅಂತೇಳಿ ನಮ್ಮ ಅಡ್ಡಾಡ ಮಂದಿಗೆಲ್ಲ ಭಾಳ ಸಮಸ್ಯೆ ಆಗ್ತಾಯಿದೆ. ಈಗ ಇಂದಿರಾ ಕ್ಯಾಂಟೀನ್ ಬರ್ತ ಅಂದ್ಕೂಡಲೇ ಎಲ್ಲ ಸರ್ಕಾರಗಳಿಗೆ ಸುಣ್ಣ ಬಣ್ಣ ಆಗ್ತಾಯಿದೆ. ಆಮೇಲೆ ಅದಕ್ಕೆ ನಾನೇನು ನಮ್ಮ ಜನಪ್ರಿಯ ಶಾಸಕರಲ್ಲಿ ಮನವಿ ಮಾಡೋದು, ಸುಮಾರು 4 ತಿಂಗಳು 5 ತಿಂಗಳಿಗೆ ಮಾತ್ರ ಸಹಿತ ನಾವು CM ಸಿದ್ದರಾಮಯ್ಯ ಸಾಹೇಬ್ರನ್ನ ಭಾಗ್ಯನಗರ ಕೊಪ್ಪಳಕ್ಕೆ ಕರೆಸಲಿ ಅಂತೇಳಿ ನನ್ನೊಂದು ಬೇಡಿಕೆ.
ಆದರೆ ಇಲ್ಲಿ ತಾತ್ಕಾಲಿಕವಾಗಿ ಈಗ ಒಂದು ರಸ್ತೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಿರುವಂಥದ್ದು ಇಲ್ಲಿ ಹೆವಿ ವೆಹಿಕಲ್ಗಳ ಓಡಾಟದಿಂದಾಗಿ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಈಗ ಮುಖ್ಯಮಂತ್ರಿಗಳು ಬರುವ ಕಾರಣಕ್ಕಾಗಿ ಒಂದಿಷ್ಟು ತಾತ್ಕಾಲಿಕ ರಸ್ತೆಯನ್ನು ಮಾಡ್ತಾರೆ. ಆದರೆ ಈ ರಸ್ತೆ ಸರ್ವ ಋತು ರಸ್ತೆ ಆಗಬೇಕಾದ್ರೆ ಇದು ಸಿಮೆಂಟ್ ರಸ್ತೆ ಆಗಲೇಬೇಕು ಅನ್ನೋದು. ಜೊತೆಗೆ ಭಾಗ್ಯನಗರದಲ್ಲಿ ಬಹುತೇಕ ಎಲ್ಲ ರಸ್ತೆಗಳು ಸಹ ಈ ಗುಂಡಿಮಯವಾಗಿವೆ. ಇಲ್ಲಿ ಯಾವುದಕ್ಕೂ ಸಂಚಾರ ಇಲ್ಲ ಮತ್ತು ಎಲ್ಲ ರಸ್ತೆಗಳ ಕಾಮಗಾರಿಯು ಸಹ ಅರ್ಧಂಬರ್ಧಕ್ಕೆ ಮುಗಿದಿದೆ. ಜೊತೆಗೆ ಇಲ್ಲಿ ಸಂಚಾರಕ್ಕೆ ಅಸ್ತವ್ಯಸ್ತವಾಗಿರೋ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಂದು ಹೋಗುವ ರಸ್ತೆ ಮಾತ್ರ ಸರಿಪಡಿಸಿ ಉಳಿದಿದ್ದವನ್ನು ಹಾಗೆ ಬಿಡುವಂಥ ಕೆಲಸ ಆಗಿದೆ. ಇದಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಹೇಳೋ ಪ್ರಕಾರ ಇದನ್ನು ಎಲ್ಲವನ್ನು ರಸ್ತೆ ಸರಿಪಡಿಸಿ ಮುಖ್ಯಮಂತ್ರಿಗಳೇ ನಿಂತು ಮತ್ತು ಹಾಗಾದರೆ ಮುಖ್ಯಮಂತ್ರಿಗಳು ಎಲ್ಲ ರಸ್ತೆಗಳಿಗೆ ಬಂದು ಹೋಗಲಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಮುಖ್ಯಮಂತ್ರಿಗಳು ಬರುವ ಕಾರಣಕ್ಕಾಗಿ ಇವತ್ತು ರಸ್ತೆಯನ್ನು ಮಾಡಿರುವಂಥ ಜನಪ್ರತಿನಿಧಿಗಳ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಾದರೂ ಈ ರಸ್ತೆಗಳನ್ನು ಸರಿಪಡಿಸಿ ಮತ್ತು ಇದು ಈಗ ಮಾಡ್ತಾ ಇರುವಂಥ ರಸ್ತೆಯನ್ನು ತಾತ್ಕಾಲಿಕ ರಸ್ತೆಯನ್ನು ಇದನ್ನು ಸರ್ವ ಋತು ರಸ್ತೆ ಮಾಡಿರಿ ಅನ್ನುವಂಥ ಒತ್ತಾಯವನ್ನು ಕೇಳ್ತಾರೆ. ಅದಕ್ಕೆ ಸ್ಪಂದಿಸ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.